ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಂತ ಎಲ್ಲ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಕೋರಿಕೆ ಏನಾಗಿತ್ತು ಅಂದ್ರೆ, ಸರ್ ಈಗ ಆಲ್ರೆಡಿ ನೀವು ಹಿಂದಿನ ವಿಡಿಯೋದೊಳಗಡೆ ಪೇಪರ್ 1 GPSTR ಅನ್ನು ಹೆಂಗೆ ತಯಾರಿ ಮಾಡಬೇಕು, ಪಠ್ಯಕ್ರಮ, ಪ್ರಶ್ನೆ ಪತ್ರಿಕೆ ಮತ್ತು ಬುಕ್ಸ್ಗಳನ್ನು ಹೇಳಿರಿ. ಈಗ ಪೇಪರ್ 2 ಅಂತಂದ್ರೆ ನಮಗೆ ಸೋಷಿಯಲ್ ಸೈನ್ಸ್ ಬರ್ತದೆ ಸರ್. ಸೋಷಿಯಲ್ ಸೈನ್ಸ್ ಬಗ್ಗೆ ನಾವು PUC ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕಾ ಅಥವಾ ನಾವು ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು 6ರಿಂದ 10ನೇ ತರಗತಿ ಓದಿದ್ರೆ ನಡೆಯುತ್ತಾ ಅಂತ ಕೇಳಿದ್ರಿ. ಮತ್ತೆ ಅದೇ ರೀತಿಯಾಗಿ ಇನ್ನೂ ಮುಂದುವರೆದಂತಹ ಅಭ್ಯರ್ಥಿಗಳು ಕೇಳಿದ್ರು, ಸರ್ ನಾವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರುವಂತಹ NCERT ಟೆಕ್ಸ್ಟ್ ಬುಕ್ಸ್ಗಳನ್ನು ಕೂಡ ಓದಬೇಕಂತ ಅನೇಕ ವಿದ್ಯಾರ್ಥಿಗಳು ಅನೇಕ ಗೊಂದಲಗಳಿದಾವ. ಸೊ ಇವನ್ನೆಲ್ಲ ನಾನು ಇವತ್ತಿನ ದಿನ ನಿಮಗೆ ಉತ್ತರಿಸಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ನೇರವಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಮೊದಲಿಗೆ. ಇಲ್ಲಿ ಸೋಷಿಯಲ್ ಸೈನ್ಸ್ ಪೇಪರ್ 2 ಅಲ್ಲಿ ನಾವು ಸಾಮಾನ್ಯವಾಗಿ 150 ಅಂಕಕ್ಕೆ ಪರೀಕ್ಷೆಯನ್ನು ಬರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ಇರ್ತೈತೆ, ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ನಾವು ಟೀಚರ್ ಆಗಲಿಕ್ಕೆ ಹೋಗ್ತಿರ್ತೀವಿ. ಕನ್ನಡ ಮೀಡಿಯಮ್ದಲ್ಲಾದರೂ ಬರಿಬೋದು, ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಆದರೂ ಬರಿಬೋದು, ಯಾವುದೇ ಸಮಸ್ಯೆಗಳು ಬರಂಗಿಲ್ಲ. ಇನ್ನು ಮುಂದುವರೆದು ನಾವಿಲ್ಲಿ ಫಸ್ಟ್ಗೆ 50 ಕ್ವಶನ್ಸ್ ಏನು ಬರ್ತಾವಲ್ಲ, ಇಲ್ಲಿ MCQ ಕೊಟ್ಟಿರ್ತಾರೆ ಅವರು, ಇದಕ್ಕೆ 50 ಮಾರ್ಕ್ಸ್ ಇರ್ತವೆ, ಯಾವುದೇ ನೆಗೆಟಿವ್ ಇರಂಗಿಲ್ಲ. ಇನ್ನು 51ರಿಂದ ಏನು ಈ ಕ್ವಶನ್ಸ್ಗಳು ಇರ್ತಾವಲ್ಲ, ಇವು ಮುಂದುವರೆದು ಇಲ್ಲಿ ಸಾಮಾನ್ಯವಾಗಿ ನೀವು 100 ಅಂಕಕ್ಕೆ ಡಿಸ್ಕ್ರಿಪ್ಟಿವ್ ಬರೀತೀರಿ. 50 MCQ, ಇನ್ನು 100 ಡಿಸ್ಕ್ರಿಪ್ಟಿವ್, ಅಂದರೆ 150 ಅಂಕಕ್ಕೆ ನೀವು ಬರೀತೀರಿ. ಸೊ ಡಿಸ್ಕ್ರಿಪ್ಟಿವ್ ಅಲ್ಲಿ 3 ಅಂಕ 4 ಅಂಕದ ಪ್ರಶ್ನೆಗಳು ಕೂಡ ಯಾರಿಗಿರ್ತಾವ. ಈ ಹಿಂದೆ 2 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು, ಅವುಗಳನ್ನು ಕೂಡ ಈಗ ಬಿಡಲಾಗಿದೆ. ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ ಕ್ವಶನ್ ಪೇಪರ್ ತೋರಿಸುವಾಗ. ನಾವು ನೇರವಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರೊಳಗೆ ಸ್ಪೆಷಲಿ ಆಗಿ ನಾವು ಸಿಲೆಬಸ್ ಅನ್ನು ನೋಡ್ತಾ ಹೋಗೋಣ. ಈ ಹಿಂದೆ ನಾನು ಪೇಪರ್ 1 ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ನೋಡಿದ್ರೆ ಪ್ಲೀಸ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ವಿಡಿಯೋಸ್ ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೋಬಹುದು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಸಮಾಜದ ಪಾಠಗಳು ಅಂತಂದು ಬಂದಾಗ ಇತಿಹಾಸದ ವಿಭಾಗ ಅಂತ ನೋಡ್ತೀವಿ ನಾವು. ನೀವು ಸಾಮಾನ್ಯವಾಗಿ 8ನೇ ತರಗತಿಯಿಂದ 12ನೇ ತರಗತಿಯಲ್ಲಿರುವಂಥ ಆಲ್ಮೋಸ್ಟ್ ಸಿಲೆಬಸ್ಸನ್ನು ಇಲ್ಲಿ ಕವರ್ ಮಾಡಿರ್ತಾರೆ. ಇತಿಹಾಸದ ಆಧಾರಗಳು, ಭೌಗೋಳಿಕ ಲಕ್ಷಣಗಳನ್ನು, ಅದೇ ರೀತಿ ಪ್ರಾಚೀನ ನಾಗರಿಕತೆಗಳು, ವೇದಗಳ ಕಾಲ, ಹರಪ್ಪ ಸಂಸ್ಕೃತಿ, ವೇದಗಳ ಕಾಲ ಮತ್ತು ಭಾರತ ಹೊರಗಿನ ಪ್ರಪಂಚ, ಇದೆಲ್ಲ ಸಿಲೆಬಸ್ ಇದೆ. ಭಾರತ ಪ್ರಪಂಚ ಆಗಿರ್ಬೋದು, ಭಾರತಕ್ಕೆ ಯುರೋಪಿಯನ್ರು ಆಗಮನ ಮಾಡ್ತಾರೆ, ಅಂದರೆ ಸಾಮಾನ್ಯವಾಗಿ ನಾವು 10ನೇ ತರಗತಿ ನೋಡ್ತೀವಿ. ಪೋರ್ಚುಗೀಸರು ಬರ್ತಾರೆ, ಡಚ್ರು ಬರ್ತಾರೆ, ಇಂಗ್ಲೀಷರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಗ್ರೀಕರ ಆಕ್ರಮಣ ಆಗಿರ್ಬೋದು, ಅದೇ ಸಮಯದೊಳಗೆ ಮೌರ್ಯರಾಗಿರ್ಬೋದು, ಕುಶಾನರಾಗಿರ್ಬೋದು, ಗುಪ್ತರು, ವರ್ಧರು, ಇವೆಲ್ಲ ಪ್ರಮುಖವಾಗಿ ಮನೆತನಗಳು ಬರ್ತಾ ಹೋಗ್ತಾವ. ಅದೇ ರೀತಿಯಾಗಿ ಭಾರತದ ಧಾರ್ಮಿಕ ಸುಧಾರಕರು, ಇವೆಲ್ಲ ನಾವು ಚಳವಳಿಗಳನ್ನ ನೋಡ್ತೀವಿ, ಇವೆಲ್ಲ 10ನೇ ತರಗತಿ ಪಾಠಗಳು ನೋಡ್ತೀವಿ. ಮುಂದೆ ಹೇಳ್ತೇನೆ ನಾನು. ಇನ್ನು ಅದೇ ರೀತಿಯಾಗಿ ಕ್ರಾಂತಿಗಳು, ರಾಷ್ಟ್ರ ಉದಯಗಳು, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಕಂಪ್ಲೀಟ್ ಆಗಿ ವಿಜಯನಗರ ಸಾಮ್ರಾಜ್ಯ ಬಹಳ ಬೇಸಿಕ್ಸ್ ಇದೆ. ಓಕೆ, ಅದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋಂಗಿಲ್ಲ. ಒಡೆಯರ ಆಳ್ವಿಕೆ, ಇವೆಲ್ಲ ಏನಿದಾವ, ರಾಷ್ಟ್ರೀಯ ಬೆಳವಣಿಗೆ ಆಗಿರ್ಬೋದು, ರಾಷ್ಟ್ರೀಯತೆ ಬೆಳವಣಿಗೆ ಆಗಿರ್ಬೋದು. ಸಾಮಾನ್ಯವಾಗಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತೀವಿ ನಾವು, ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಮುಸ್ಲಿಂ ಲೀಗ್, ತೀವ್ರವಾದಿಗಳು ಬರ್ತಾರೆ, ಮಂದಗಾಮಿಗಳು ಬರ್ತಾರೆ, ಗಾಂಧಿ ಯುಗ ಪ್ರಾರಂಭ ಆಗ್ತೈತಿ, ಮೊದಲನೇ ಹಂತ, 2ನೇ ಹಂತ ಮತ್ತು 3ನೇ ಹಂತ. ಸೊ ಈ ರೀತಿ ಕೆಲವೊಂದು ಕ್ರಾಂತಿಗಳು ಆಗ್ತಾವ. ಯುರೋಪಿಯನ್ ಕ್ರಾಂತಿಗಳಾಗಿರ್ಬೋದು, ರಷ್ಯಾ ಕ್ರಾಂತಿ ಆಗಿರ್ಬೋದು, ಅದೇ ರೀತಿಯಾಗಿ ಇಟ್ಲಿ ಕ್ರಾಂತಿ, ಜರ್ಮನಿ ಏಕೀಕರಣ ಆಗಿರ್ಬೋದು, ಇಟ್ಲಿ ಏಕೀಕರಣ. ಸೊ ಇವೆಲ್ಲ ನಾವು ಕಾಣ್ತೀವಿ. ಓಕೆ, ಅದೇ ರೀತಿಯಾಗಿ ನಾವು ಕರ್ನಾಟಕ ಹಿಸ್ಟ್ರಿನೊಳಗೆ ಕೂಡ ಸ್ವಲ್ಪ ನೋಡ್ತೀವಿ. ಪೌರನೀತಿ, ರಾಜ್ಯಶಾಸ್ತ್ರ, ಅವನು ಕೂಡ ನಾವು ಕಲಿತಾ ಹೋಗ್ತೀವಿ. ಸಂವಿಧಾನ, ಅದರೊಳಗೆ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ಸ್, ನಿರ್ದೇಶಕ ತತ್ವಗಳಾಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಕೇಳ್ತಾ ಹೋಗ್ತಾರೆ. ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆ, ನಮ್ಮ ಸರ್ಕಾರ, ನ್ಯಾಯಾಂಗದ ಬಗ್ಗೆ ಕೇಳ್ತಾರೆ. ಆಮೇಲೆ ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಬಗ್ಗೆ ಕೇಳ್ತಾರೆ. ವಿಶ್ವಸಂಸ್ಥೆ ಬಗ್ಗೆ ಲಾಸ್ಟ್ ಕ್ವಶನ್ಸ್ ಬಂದಾವ, ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ನಿಮಗೆ ಜೋಗ್ರಫಿ ಮೇಲೆ ಕೂಡ ಕ್ವಶನ್ಸ್ ಬರ್ತಾವೆ. ಅದರೊಳಗೆ ನಾವು ಸೌರಮಂಡಲ ನೋಡ್ತೀವಿ, ಆಮೇಲೆ ಅದೇ ರೀತಿಯಾಗಿ ಶಿಲಾಗಳು ನೋಡ್ತೀವಿ, ಸಾಮಾನ್ಯ ನೋಡ್ತೀವಿ. ಆಮೇಲೆ ಅದೇ ರೀತಿ ನಮ್ಮ ದೇಶದ ಭೌಗೋಳಿಕ ಲಕ್ಷಣಗಳು, ಇವೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಬಿಸ್ನೆಸ್ ಸ್ಟಡೀಸ್ ಕೂಡ, ಬಿಸ್ನೆಸ್ ಸ್ಟಡೀಸ್ ಇದರೊಳಗೆ ಕನ್ಸಿಡರ್ ಮಾಡ್ತಾರೆ. ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾರೆ. ವ್ಯವಹಾರದ ನಿರ್ವಹಣೆ ಆಗಿರ್ಬೋದು, ವಿಕಸನ ಬೆಳವಣಿಗೆ ಆಗಿರ್ಬೋದು, ಮಾರುಕಟ್ಟೆ ನಿರ್ವಹಣೆ ಹೆಂಗೆ ಮಾಡ್ತೀರಿ, ಬ್ಯಾಂಕಿಂಗ್ ಕಾರ್ಯಾಚರಣೆ ಆಗಿರ್ಬೋದು, ಇನ್ನು ವಿಮೆಗಳ ಶೀಲತೆ, ಉದ್ಯಮಶೀಲತೆ, ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಮತ್ತು ಎಕನಾಮಿಕ್ಸ್ ಅಲ್ಲಿ ಕೂಡ ಇದರೊಳಗೆ ಇರ್ತೈತಿ. ಎಕನಾಮಿಕ್ಸ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವೆ. ಅಂದರೆ ಅರ್ಥಶಾಸ್ತ್ರ ಪರಿಚಯ, ಆರ್ಥಿಕತೆಯ ಅರ್ಥ ಮತ್ತು ವಿಧಗಳಾಗಿರ್ಬೋದು, ರಾಷ್ಟ್ರೀಯ ಆದಾಯ, ತಲಾ ಆದಾಯದ ಬಗ್ಗೆ ಆಗಿರ್ಬೋದು, ಕೃಷಿ ಸಂಕಷ್ಟ ಆಗಿರ್ಬೋದು, ಆಮೇಲೆ ಸಮಾಜಶಾಸ್ತ್ರ ಪರಿಚಯ ಬಗ್ಗೆ ಆಗಿರ್ಬೋದು. ಇನ್ನು ಸಮಾಜಶಾಸ್ತ್ರ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಸಮಾಜಶಾಸ್ತ್ರ ಪರಿಚಯ ಮತ್ತು ಸಮಾಜಶಾಸ್ತ್ರ ಅರ್ಥ, ಸಮಾಜಶಾಸ್ತ್ರ ವ್ಯಾಖ್ಯಾನಗಳು ಆಗಿರ್ಬೋದು, ಸಂಸ್ಕೃತಿ, ಇವೆಲ್ಲ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ನಿಮ್ಗೆ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟ ನೋಡ್ರಿ, ದುಡಿಮೆ, ಆರ್ಥಿಕ ಜೀವನ, ಇವೆಲ್ಲ ನಿಮಗೆ SLC ಹಿಡ್ಕೊಂಡು 9th 8th ಒಳಗೆ ಪ್ರಶ್ನೆಗಳು ಮೀನ್ಸ್ ಪಾಠಗಳು ಅದಾವ. ನೀವು ಮಾಡಬೇಕಾಗಿದ್ದು ಪರಾಮರ್ಶನ ಗ್ರಂಥಗಳು, ಅದಕ್ಕೆ ನಿಮ್ಗೆ ಸಜೆಸ್ಟ್ ಕೂಡ ಮಾಡಿದ್ದಾರೆ. ಕರ್ನಾಟಕ ಪಠ್ಯಪುಸ್ತಕ ಸಂಘ 6ರಿಂದ 10ನೇ ತರಗತಿ ಅಂತ ಹೇಳಿದ್ದಾರೆ ಅವರು. ಬಟ್ ನಿಮಗೆ ಆ ಕೊನೆಗೆ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಹೇಗೆ ಮಾಡಬೇಕು ಅಂತ. ಸೊ ಇದು ಇದು ಸಿಲೆಬಸ್ ಆಗಿತ್ತು. ಇವಾಗ ನಾವು ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಅಂದರೆ ನಿಮ್ಗೆ ಗೊತ್ತಾಗ್ತೈತಿ ಏನಿದೆ ಸಿಲೆಬಸ್ ಅಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತೆ. ನಾವೀಗ 2022ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗ್ತೀವಿ. ಸೊ ನೀವು ಏನಾದರೂ ಸಾಮಾನ್ಯವಾಗಿ 22 ಪ್ರಶ್ನೆ ಪತ್ರಿಕೆ ಹೆಂಗಿರ್ತೈತಿ ಅಂತಂದ್ರೆ ಈಸಿ ಇತ್ತು ಅಂತ ಹೇಳ್ಬೋದು. ಬಟ್ ಆದರೆ 2022ರ ಪ್ರಶ್ನೆ ಪತ್ರಿಕೆಯನ್ನು ಮೊದಲಿಗೆ ನಾವು ನೋಡೋಣ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸಮಾಜದ ಪಾಠಗಳು. ಇದು 2022ರ ನಂತರ ಪ್ರಶ್ನೆ. ಮೊದಲನೇ ಪ್ರಶ್ನೆ ನೋಡ್ರಿ, ಮಧುಕೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ ಅಂದರೆ ದೇವಾಲಯಗಳು ಅವುಗಳ ಸ್ಥಳಗಳನ್ನು ಹೊಂದುವಂತ ಕೇಳಿದ್ರಿ ಅಂತ ಹೇಳಿದ್ರೆ, ಕೈಲಾಸ ದೇವಾಲಯ ಎಲ್ಲಿ ಬರ್ತೈತಿ, ದಟ್ ಈಸ್ ಎಲ್ಲೋರದಲ್ಲಿ ಬರ್ತೈತಿ, ದಟ್ ಈಸ್ D5 ಅಂತಂದ್ರೆ ನೋಡಿ ಎಷ್ಟು ಈಸಿ ಇದಾವೆ ಕ್ವಶನ್ಸ್. ಈಸಿ ಇದಾವೆ, ಬಟ್ ಆದರೆ ಬಹಳ ಪೋಸ್ಟ್ಗಳಿದ್ವು. ಹೀಗಾಗಿ ಪ್ರಶ್ನೆ ಪತ್ರಿಕೆ ಎಲ್ಲರೂ ಪಾಸ್ ಆಗಲಿ ಅಂತ ಈಸಿ ತೆಗಿತಾರೆ. ಒಂದು ವೇಳೆ ಏನಾದರೂ ಹುದ್ದೆಗಳು ಕಡಿಮೆ ಇದ್ದರೆ ಕ್ವಶನ್ ಪೇಪರ್ಸ್ ಟಫ್ ಬರ್ತೈತಿ. ಓಕೆ, ಸೊ ಅದೇ ರೀತಿಯಾಗಿ ಜಯಚಾಮರಾಜ ಒಡೆಯರ್ ಬಗ್ಗೆ ಕೇಳಿದಾರೆ. ಓಕೆ, ಆಮೇಲೆ ನಿಮ್ಮ ಮುಂದೆ ನೋಡ್ತಾ ಸಹಾಯಕ ಸೈನ್ಯ ಪದ್ಧತಿಗಳ ಬಗ್ಗೆ ಹೇಳ್ತಿದ್ದಾರೆ.
ಮಾಡರ್ನ್ ಇಂಡಿಯಾ ಮೇಲೆ ಫೋಕಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಕೆಲವೊಂದಿಷ್ಟು ಏನು ಇಲ್ಲಿ ಕೊಟ್ಟಾರೆ ನೋಡ್ರಿ, ಅವರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳ ಬಗ್ಗೆ ಕೂಡ ಕೊಟ್ಟಾರೆ. ಆಮೇಲೆ 13ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಧಾರ್ಮಿಕ ಸಂಘ ಚಳವಳಿ ಆಗಿರ್ಬೋದು. 15ನೇ ಪ್ರಶ್ನೆ ಇಲ್ಲಿ ಏನು ನಿಮಗೆ ಪೊಲಿಟಿಕಲ್ ಸೈನ್ಸ್, ಓಕೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಭಾರತ ರಾಷ್ಟ್ರಪತಿ ಚುನಾಯಿಸೋರು ಯಾರು ಅಂತ. ಈಸಿ ಇದ ಕ್ವಶನ್ಸ್, ಅಷ್ಟೇನು ನಿಮಗೆ ಹೇಳಿಕೆ ಮೇಲೆ ಕೇಳಿಲ್ಲ, ಬಟ್ ಕೆಲವೊಂದಿಷ್ಟು ಆಯ್ಕೆಗಳನ್ನು ಏನು ಕೊಟ್ಟು ಕೇಳ್ತಿದ್ದಾರೆ. ಎ ಮಾತ್ರ ಸರಿ, ಎ ಬಿ ಮಾತ್ರ ಸರಿ ಅಂತ. ಅದು ಕೂಡ ಕ್ವಶನ್ಸ್ಗಳು ಬರ್ತಾ ಹೋಗ್ತಿದ್ದಾವೆ. ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಹೋಗ್ತಿದ್ದಾರೆ. ಆಮೇಲೆ ಹೊಂದಿಸಿ ಬರೆಯಲು ಕೂಡ ಪ್ರಶ್ನೆಗಳು ಅದಾವ. ಪರ್ವತ ಕಾಲುವೆಯಲ್ಲಿ ಕಂಡುಬರುವ ಸಸ್ಯವರ್ಗ, ನಿಮಗೆ ಜಾಗ್ರಫಿ ಮೇಲೆ ಕ್ವಶನ್ಸ್ ಅದಾವ. ಅದೇ ರೀತಿಯಾಗಿ ನಿಮಗೆ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಅದಾವ, ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಅದಾವ. ಓಕೆ, ಇಲ್ಲಿ ನೋಡ್ತಾ ಇದ್ದೀವಿ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹ ಸರಿಯಾದ ಗುಂಪೆಂದರೆ. ಸೊ ಈ ರೀತಿಯ ಪ್ರಶ್ನೆ ಕೇಳ್ತಾ ಹೋಗ್ತಾ ಇದ್ದಾರೆ. ನಾವು ಕೊನೆಗೆ ಆಮೇಲೆ ಡಿಸ್ಕಷನ್ ಮಾಡೋಣ, ನಿಮ್ಮನ್ನೆಲ್ಲ ನಾನು ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಜಸ್ಟ್ ನಾನು ಐಡಿಯಾ ಕೊಡಬೇಕಂತ ಜಸ್ಟ್ ಇದನ್ನು ನಾನು ನಿಮಗೆ ಕ್ಲಿಪ್ ಹಾಕ್ತಾ ಇರೋದು. ಇನ್ನು ಅದೇ ರೀತಿಯಾಗಿ ನೋಡ್ರಿ, 50 ಪ್ರಶ್ನೆಗಳು ಆಯ್ತಲ್ವಾ. 50 ಪ್ರಶ್ನೆ ಆದಮೇಲೆ 51ನೇ ಪ್ರಶ್ನೆ ಏನಾಗಿದೆ ನಿಮಗೆ ಸ್ಟಾರ್ಟ್ ಆಗಿದ್ದಾವೆ. ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರಿಸಿ ಅಂತ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಎಷ್ಟು ಕೇಳಿದಾರೆ? 20 ಕೇಳಿದಾರೆ, ಅಂದರೆ 60 ಅಂಕ ಆಯಿತು. ಇನ್ನು ಉಳಿದೆಲ್ಲ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 4 ಅಂಕದ ಪ್ರಶ್ನೆಗಳು 10 ಕೇಳ್ತಾರೆ. ಅಲ್ಲಿ ಎಷ್ಟಾಯಿತು? 40 ಆಯಿತು. 100 ಅಂಕ ಆಯ್ತಲ್ವಾ. ನೋಡಿ, ನೀವು 30 ಪದಗಳಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಅಂತಂದ್ರೆ 3 ಮಾರ್ಕ್ಸ್ ಸಿಗಿದೆ ಅಂತಂದ್ರೆ ನೀವು 6 ಪಾಯಿಂಟ್ಸ್ ಬರೀಬೇಕಾಗ್ತೈತಿ. ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದಾರೆ. ಇದು ಎಲ್ಲಿ ಬರ್ತೈತಿ? ಇದು 8ನೇ ತರಗತಿ ಒಳಗಡೆ ಬರ್ತೈತಿ. ಓಕೆನಾ? ಅಂದ್ರೆ ಜಗತ್ತಿನ ಪ್ರಾಚೀನ ನಾಗರಿಕತೆ ಉಳಿದೆಲ್ಲ ಪಾಠ. ಸೊ ಆ ಪಾಠದೊಳಗೆ ಬರ್ತೈತಿ ಇದು. ಓಕೆ, ಅಂದ್ರೆ ಈಜಿಪ್ಟ್ ನಾಗರಿಕತೆ ಒಳಗೆ ಬರ್ತೈತಿ. ಇನ್ನು ಅದೇ ರೀತಿಯಾಗಿ ನೀವು ಶಂಕರಾಚಾರ್ಯ ಆಗಿರಬಹುದು, ಭದ್ರತಾ ಸಮಿತಿ ನೋಡ್ಬೋದು. ಭದ್ರತಾ ಸಮಿತಿ 10ನೇ ತರಗತಿಯ ಪಾಠದೊಳಗೆ ಬರ್ತೈತಿ. 10ನೇ ತರಗತಿಯ ಭಾಗ 2 ಪಾಠ. ಸೊ ಅಲ್ಲಿ ನಾವು ಸಾಮಾನ್ಯವಾಗಿ ಏನು ಕಾಣ್ತೀವಿ ಅಂತಂದ್ರೆ, ನಾವು ಏನು ಜಾಗತಿಕ ಸಂಸ್ಥೆಗಳ ಒಳಗಡೆ ನಾವು ವಿಶ್ವಸಂಸ್ಥೆಯನ್ನು ಕಾಣ್ತೀವಿ. ವಿಶ್ವಸಂಸ್ಥೆ ಒಳಗಡೆ ನಾವು ಏನು ಮಾಡ್ತೀವಿ? ಭದ್ರತಾ ಸಮಿತಿ ಒಂದು ಅಂಗಸಂಸ್ಥೆಯ ಕೆಲಸ ಮಾಡ್ತೀವಿ, ಹೌದಲ್ವಾ? ಸೊ ಈ ರೀತಿಯಾಗಿ ನೋಡ್ತೀವಿ. ಇನ್ನು ನೋಡಿ, ಇಲ್ಲಿ 40 ಪದಗಳಲ್ಲಿ ಉತ್ತರಿಸಿ ಅಂತಿದೆಯಲ್ಲ, 40 ಪದಗಳಲ್ಲಿ ಉತ್ತರಿಸಿ ಅನ್ನೋದು ಇದು 4 ಅಂಕದ ಪ್ರಶ್ನೆ ಆಗಿದಾವ. ಎಷ್ಟು? 10 ಬರೀಬೇಕು ನೀವು. ಅಂದರೆ 4 × 40. 60 + 40 ಎಷ್ಟಾಯಿತು? 100 ಪ್ಲಸ್ ಅದೊಂದು, ಅಂದರೆ ಸಾಮಾನ್ಯವಾಗಿ ಅದೊಂದು ಏನು 60 ಅಂದರೆ 50 + 60 + 40 ಅಂದರೆ 150 ಪ್ರಶ್ನೆಗಳು, 150 ಕ್ವಶನ್ಸ್ ಆಗ್ತಾವೆ. ಇನ್ನು ಮುಖ್ಯವಾಗಿ ಬಂದುಬಿಟ್ಟು ಯಾವ ಬುಕ್ಸ್ ಓದಬೇಕಂತ ಅನೇಕ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇದಾವೆ. ನೀವು ಅಗೇನ್ ಅದು ಕೂಡ ನೀವು ಅದೇ ರೆಫರೆನ್ಸ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಒಂದಿಷ್ಟು ಪ್ರಶ್ನೆಗಳನ್ನು ತೊಗೊಂಡಿದ್ದೆ ನಾನು. ಇದು 2022 ಒಂದು ಪ್ರಶ್ನೆ ಕೇಳಿದ್ರು. 51ನೇ ಪ್ರಶ್ನೆ ನೋಡ್ರಿ, ಇದು ಅಂದರೆ ಡಿಸ್ಕ್ರಿಪ್ಟಿವ್ 3 ಅಂಕದ ಪ್ರಶ್ನೆ. ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ. ಇದು ಎಲ್ಲಿಂದ ಕ್ವಶನ್ಸ್ ತೆಗೆದಾರೆ ಅಂತ ಅನೇಕ ವಿದ್ಯಾರ್ಥಿಗಳು ಗೊಂದಲ ಕೀಟಾಗಿದ್ರು. ಇದು ನೀವು 8ನೇ ತರಗತಿಯ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನೋಡಿ. 8ನೇ ತರಗತಿ ಒಳಗಡೆ ಸಾಮಾನ್ಯವಾಗಿ ಬರುವಂತಹ ಜಗತ್ತಿನ ಪ್ರಾಚೀನ ನಾಗರಿಕತೆ ಒಳಗಡೆ ಪಿರಾಮಿಡ್ಗಳ ಬಗ್ಗೆ ಕೇಳಿದ್ದಾರೆ. ಅದನ್ನು ನೀವು ಕೂಡ ನಿಮ್ಮನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಿ ನೋಡ್ರಿ ನೀವು. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬಂಡೆಗಳ ಬೆಟ್ಟಗಳು ಕೊರೆದು ರಚಿಸಲಾಗ್ತಾ ಇತ್ತು ಅಂತ. ಅದೇ ರೀತಿಯಾಗಿ ಅದ್ರ ಬಗ್ಗೆ ಕೂಡ ಕೊಡ್ತಾ ಹೋಗ್ತಾರೆ. ಅಂದರೆ ಯಾವ ರೀತಿಯಾಗಿ ಅವರು ಪಿರಾಮಿಡ್ ಅನ್ನು ಎಷ್ಟು ಬಳಕೆ ಮಾಡ್ತಿದ್ರು ಅಂತ. ಅಂದ್ರೆ ಒಂದು ನಂಬಿಕೆ ಇತ್ತು, ಪಿರಾಮಿಡ್ ಒಳಗೆ ನಾವು ಏನು ಮಾಡ್ಬೋದು, ಸತ್ ಮೇಲೆ ಕೂಡ ಜೀವನ ಮಾಡ್ಬೋದು ಅನ್ನೋದು ಈಜಿಪ್ಟಿನದ ಒಂದು ನಂಬಿಕೆ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 53ನೇ ಪ್ರಶ್ನೆ. ಇದು ಕೂಡ 3 ಅಂಕದ ಪ್ರಶ್ನೆ. ಗುಪ್ತರ ಇತಿಹಾಸ ತಿಳಿದುಕೊಳ್ಳುವ ಇರುವ ಆಕಾರಗಳನ್ನು ರಚನೆ ಮಾಡಿ ಬರೆಯಿರಿ ಅಂತ. ಅಂದ್ರೆ ಇಲ್ಲಿ 3 ಅಂಕ ಕೇಳಿದಾರೆ ಅಂತಂದ್ರೆ 6 ನೀವು ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತೈತಿ. ಸೊ ಅದು 6 ಪಾಯಿಂಟ್ಸ್ಗಳು ಇಲ್ಲ ನೋಡ್ರಿ. GPS 2022 ಕೇಳಿದಾರೆ. ಅಲಹಾಬಾದ್ ಸ್ತಂಭ ಶಾಸನ, ಮೌರಲಿ ಸ್ತಂಭ ಶಾಸನ, ರಾಜಕನ್ ಕಾವ್ಯಮಾಂಸೆ, ಕಾಳಿದಾಸನ ಕೃತಿಗಳಾಗಿರ್ಬೋದು. ಕಾಳಿದಾಸನ ಯಾವುದು? ಸಾಮಾನ್ಯವಾಗಿ ಅಭಿಜ್ಞಾನ, ಶಾಕುಂತಲ, ಕೌಮುದಿ. ಸೊ ಸಾಮಾನ್ಯ ಅವ್ನು ಬರಿಬೇಕಾಗ್ತದೆ. ನಾವು ಮೇಘದೂತ ಆಗಿರ್ಬೋದು, ಅವ್ನು ಬರಲ್ಲ ಅಂದ್ರೆ ಮಾರ್ಕ್ಸ್ ಕೊಡಂಗಿಲ್ಲ. ಅದೇ ವಿಜಿಕೆ, ಕೌಮುದಿ, ಮಹೋತ್ಸವ. ಸೊ ಅದೇ ರೀತಿಯಾಗಿ ಪಾಹಿಯಾನ್ ಮತ್ತು ಇಸ್ತಿಂಗಳು ಬರವಣಿಗೆಗಳು, ಇವೆಲ್ಲ ನಾವೇನು ಮಾಡ್ತಾವ ಗುಪ್ತರ ಇತಿಹಾಸ ತಿಳ್ಕೊಳ್ಳಲು ಇರುವಂತಹ ಪ್ರಮುಖ ಆಕರಗಳು ಅಂತ ಹೇಳ್ಬೋದು. ಇನ್ನೊಂದು 59ನೇ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇಲ್ಲಿ ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿರಿ ಅಂತ ಹೇಳಿದಾರೆ. 59ನೇ ಪ್ರಶ್ನೆ. ಇಲ್ಲಿ ಎಷ್ಟನೇ ಕ್ಲಾಸ್ ಬಂದ್ರು 10ನೇ ತರಗತಿ ಒಂದು ಕೇಳಿದಾರೆ. 10ನೇ ತರಗತಿಯ ಭಾಗ 2ರ ಒಂದು ಪಠ್ಯ ಪುಸ್ತಕದ ಒಳಗಡೆ ಪೇಜ್ ನಂಬರ್ 51. ಓಕೆ, ಇಲ್ಲಿ ಕೇಳಿದಾರೆ ನೋಡ್ರಿ. ಕಾರ್ಯಗಳನ್ನು ರಚನೆ ಮಾಡ್ತೀವಿ. ಏನು ಕಾರ್ಯ ಮಾಡ್ತಿದ್ದು? ಜಾಗತಿಕ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹಾರ ಮಾಡಿಕೊಡಲು ಯತ್ನಿಸ್ತೈತಿ. ಅದೇ ರೀತಿ ವಿಶ್ವಸಂಸ್ಥೆಯ ಶಾಂತಿ ಪಾಲನೆ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆ ನಿಯೋಜಿತ ಮಾಡ್ತೈತಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಕೆಲಸ ಯಾವುದು? ಭದ್ರತಾ ಸಮಿತಿ. ಸೊ ಈ ರೀತಿಯಾಗಿ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದಾವೆ ಅಂತಂದ್ರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಬರ್ತಾ ಇದಾವೆ. ನೀವು ಓದಬೇಕಾಗಿದ್ದು ಇಷ್ಟ. ಓಕೆ, ನೀವು ಯಾವ ಟೆಕ್ಸ್ಟ್ ಬುಕ್ ಓದ್ತಿರ್ ಬಿಡ್ತಿರೋ ಗೊತ್ತಿಲ್ಲ. 6, 7, 8, 9, 10. ಓಕೆ, ಮೊದಲು ಇವನು ಬೇಸಿಕ್ ಓದಬೇಕು. ಅದಾದಮೇಲೆ PUC ಟೆಕ್ಸ್ಟ್ ಬುಕ್ಸ್. ಓಕೆ, ಯಾವ PUC ಟೆಕ್ಸ್ಟ್ ಬುಕ್ಕು? PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದಬೇಕು. ಓಕೆ, PUC ಫಸ್ಟ್ ಇಯರ್ ಈ ಜಾಗತಿಕ ಇತಿಹಾಸ ಇದೇನು ಬೇಡ. ಓಕೆ, ಜಾಗತಿಕ ಇತಿಹಾಸ ಏನು ಬೇಡ. ಇದು ಬಿಟ್ಟು ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಆಮೇಲೆ ಹಿಸ್ಟ್ರಿ ಬೇಡ. ಓಕೆ, ಫಸ್ಟ್ ಇಯರ್ ಹಿಸ್ಟ್ರಿ ಬೇಡ. ಪೊಲಿಟಿಕಲ್ ಸೈನ್ಸ್ ಓದ್ರಿ, ಜಿಯೋಗ್ರಫಿ ಓದ್ರಿ, ಎಕನಾಮಿಕ್ಸ್ ಓದ್ರಿ, ಸಾಧ್ಯವಾದ ಸೋಷಿಯಾಲಜಿ ಓದ್ರಿ. ಓಕೆ, ಇನ್ನು PUC ಕಂಪಲ್ಸರಿ ಆಗಿ ಇದನ್ನು ಓದಲೇಬೇಕು, ಭಾರತ ಇತಿಹಾಸ. ಅದೇ ರೀತಿಯಾಗಿ ನಿಮಗೆ ಸೋಷಿಯಾಲಜಿ ಓದಲೇಬೇಕು ನೀವು. ಮತ್ತು ಅದೇ ರೀತಿಯಾಗಿ ಪೊಲಿಟಿಕಲ್ ಸೈನ್ಸ್ ಕೂಡ ಓದಲೇಬೇಕಾಗ್ತದೆ. ಸೊ ಇವುಗಳನ್ನು ನೀವು ಎಷ್ಟು ಬಾರಿ ಓದಬೇಕಂದ್ರೆ ಏನಂದ್ರೂ ಕೂಡ ಕನಿಷ್ಠ ಆದರೂ ಒಂದು 7 ರಿಂದ 8 ಟೈಮ್ಸ್ ಓದಬೇಕಾಗ್ತೈತಿ. ಸ್ಟಾರ್ಟಿಂಗ್ ಯಾರು ನೋಟ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಜಸ್ಟ್ ನೀವು ಕೀಪ್ ಆನ್ ರೀಡಿಂಗ್ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಿರಿ. ಆಮೇಲೆ ಸಾಧ್ಯವಾದಷ್ಟು ಡಿಸ್ಕ್ರಿಪ್ಟಿವ್ಗೆ ನೀವು ಬರೆಯುವಂಥ ಪ್ರಾಕ್ಟೀಸ್ ಮಾಡಬೇಕು. ಬರಿಲ್ಲ ಅಂತಂದ್ರೆ ಆಗಂಗಿಲ್ಲ ಕೆಲಸ. ನಿಮ್ಗೆಲ್ಲ ಗೊತ್ತಿದೆ, ಬರೆಯಾಕೆ ಬರಲಿಲ್ಲ ಅಂತಂದ್ರೆ ಯು ಆರ್ ವೇಸ್ಟ್ ಅಂತ. ಸೊ ಯಾವಾಗ ನೀವು ಬರೀ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ನೀವು ಏನು ಓದಿರ್ತಿರಲ್ಲ, ಓದಿ ಬ್ಯಾಸರಾದಾಗ ನೀವು ಬರೆಯುವಂಥ ಕೆಲಸ ಮಾಡಬೇಕು. ಆ್ಯಂಡ್ ಅದರ್ ಥಿಂಗ್ ದಟ್ ಎಕ್ಸಾಮ್ ಸಮೀಪ ಬಂದಾಗ ಮಾತ್ರ ಕಂಪಲ್ಸರಿ ಬರೀಬೇಕು. ಏನಂದ್ರೆ ಕನಿಷ್ಠ ಒಂದು ದಿನಕ್ಕೆ 5 ರಿಂದ 8 ಪೇಜ್ ಬರೀಬೇಕಾಗ್ತೈತಿ. ಓಕೆ, ಎಕ್ಸಾಮ್ ಟೈಮ್ ಬಂದಾಗ, ಅಂದರೆ ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಇದೆ ಅಂದ್ರೆ ಆ ಸಮಯದೊಳಗಡೆ. ಮತ್ತೆ ಅದು ಬಿಟ್ಟು ನೀವು
ಇವಾಗ ಏನು ಓದ್ತಾ ಇದ್ರಲ್ಲ 6ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಸ್ಗಳನ್ನ ಕನಿಷ್ಠ ಆದರೂ 8 ಬಾರಿ ಓದ್ರಿ. ಆಮೇಲೆ ನೀವು ಓದಿದಾದ್ಮೇಲೆ ನೀವು ಏನು ಬುಲೆಟ್ ಪಾಯಿಂಟ್ ವೈಸ್ ನೋಟ್ಸ್ ಮಾಡ್ತಾ ಹೋಗಿ. ನಾನು ಹೆಂಗೆ ನೋಟ್ಸ್ ಮಾಡಬೇಕಂತ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ, ನೀವೇನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನೀವು ಕನ್ಸಿಸ್ಟೆನ್ಸಿಯಾಗಿ ಓದೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರಶ್ನೆಗಳೆಲ್ಲ ಅಫ್ಕೋರ್ಸ್ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳಿಂದ ಬರ್ತಾ ಇದಾವ, ಬಟ್ ಆದರೆ ಆನ್ಸರ್ ಮಾಡಕ್ಕೆ ನಮ್ಗೆ ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಕಡೆ ಏನಾಗಿದೆ, ಓದುವಂತಹದ ಸ್ಕಿಲ್ ಕಡಿಮೆ ಇದೆ ಅಂತ. ಮತ್ತೆ ಅದ್ರ ಜೊತೆಗೆ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಪೂರಕ ದಾಖಲೆಗಳು ಕೂಡ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮುಂಬರೋ ವಿಡಿಯೋಗೆ ನಾನು ಅಪ್ಡೇಟ್ ಮಾಡ್ತೀನಿ, ಇದ್ರ ಬಗ್ಗೆ ಕ್ಲಾಸ್ ಕೂಡ ನಾನು ಮಾಡ್ತೀನಿ. ಹೆಂಗೆ ಆನ್ಸರ್ಸ್ ಬರೀಬೇಕು, ಎಷ್ಟು ಆನ್ಸರ್ಸ್ ಬರೀಬೇಕು, ಎಕ್ಸಾಕ್ಟ್ ಆಗಿ ಏನಿರಬೇಕು ನಮ್ದು ಅದನ್ನು ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ನೀವು ನಂಬನೇ ಆಗಬೇಡ್ರಿ, ನಿಮ್ಮದೇ ಅಂತ ಓನ್ ಸ್ಟಡಿ ಇಟ್ಕೋರಿ. ಸ್ಪೆಷಲಿ ನಿಮ್ಮ ಗ್ರೂಪ್ ಸ್ಟಡಿ ಮಾಡಿರಿ. ಮತ್ತು ಗ್ರೂಪ್ ಸ್ಟಡಿ ಜೊತೆಗೆ ನೀವು ಏನು ಮಾಡಬೇಕು, ನಿಮ್ಮ ಸ್ವಂತ ಒಂದು ಆಡಿಯೋ ರೆಕಾರ್ಡನ್ನು ನೀವು ಮಾಡ್ತಾ ಓದಿದ್ದನ್ನು ರೆಕಾರ್ಡ್ ಮಾಡ್ತಾ ಅದನ್ನು ಕೇಳಬೇಕು, ಮತ್ತೆ ರೆಕಾರ್ಡ್ ಮಾಡಬೇಕು, ಮತ್ತೆ ಕೇಳಬೇಕು. ಹಿಂಗೆ ಓದಬೇಕು, ರೆಕಾರ್ಡ್ ಮಾಡಬೇಕು, ದೆನ್ ಕೇಳಬೇಕು. ಸೊ ಈ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ರಿ. ಸೊ ಇಷ್ಟು ಮಾಡ್ತಾ ಹೋದರೆ ನಿಮಗೆ ಒಂದು ಈಸಿಯಾಗಿ ಬರ್ತೈತಿ. ಸಾಧ್ಯವಾದಷ್ಟು ಎಕ್ಸಾಮ್ ಸಮೀಪ ಬಂದಾಗ ನೀವು ಮಾಡೆಲ್ ಟೆಸ್ಟ್ಗಳನ್ನ ಬರೀಬೇಕಾಗ್ತೈತಿ. ಮಾಡೆಲ್ ಟೆಸ್ಟ್ಗಳನ್ನ ಬರೆದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಜಂಪ್ ಆಗತಿ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ವಶನ್ ಪೇಪರ್ಸ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ, ನಿಮ್ಗೆ ಸಹಾಯ ಆಗಿದೆ ಅಂತ ನಿಮ್ಮ ಫ್ರೆಂಡ್ಸ್ ಕೂಡ ಸಹಾಯ ಬೇಕು. ಸೊ ಅವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.